ಫುಲ್ಲು ಡಾರ್ಕ್ ಆಗಿದೆ. 6 o'clock ಆಗಿದೆ. ಇನ್ನು ಟ್ರೆಕ್ ಮಾಡ್ತಿದ್ದೀವಿ. ಇನ್ನು 2 kilometers ಇದೆ. Please don't come. Yep, that's me. You're probably wondering how I ended up in this situation. ಹೋಗ್ತಿರೋದು ಒಂದೇ ದಿನ ಟ್ರಿಪ್ಪು. ತಗೊಳ್ತಿರೋದು ಇಷ್ಟೊಂದೆಲ್ಲ ತಗೊಳ್ತಿದ್ದೀವಿ ಶಾಪಿಂಗ್ ಮಾಡ್ಕೊಂಡು. ನೋಡೋಣ ಟ್ರಿಪ್ಪಲ್ಲಿ ಎಷ್ಟು ತಿಂತೀವ ಎಷ್ಟು ಮಾಡ್ತೀವ ಗೊತ್ತಿಲ್ಲ. ನಾವು ಇಷ್ಟೊಂದು ಏನೋ ಇಷ್ಟು ಸಾಮಾನ್ಗೆ ಇಷ್ಟು ದೊಡ್ಡ ಟ್ರಾಲಿ. ಇದು ಟ್ರಾಲಿ, ಇಷ್ಟು ದೊಡ್ಡ ಟ್ರಾಲಿ ತಗೊಂಡಿದ್ದು ಇಷ್ಟೇ. ಹಾಯ್. ಅಲ್ಲಿ ಪ್ಲಾಸ್ಟಿಕ್ಸ್ ಕೌಂಟ್ ಮಾಡ್ತಾರೆ. ಓಕೆ, ಪ್ಲಾಸ್ಟಿಕ್ಸ್ ಇದು ಬೆಸ್ಟಾ ಇದು ಬೆಸ್ಟಾ? ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಈಗ ನಾವು ದೀಪಾಂಜಲಿ ನಗರ್ ಅಂತ ಗೆಟ್ ಆನ್ ಹಾಕ್ಬಿಟ್ಟು 11:30 ಬೋರ್ಡ್ ಮಾಡೋದಿದೆ ಬಸ್ಸು. ದೀಪಾಂಜಲಿ ನಗರಲ್ಲಿ ಡಿಬೋರ್ಡ್ ಹಾಕ್ಬಿಟ್ಟು ಈಗ ಹೋಗ್ತಿದ್ದೀವಿ. ಇಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ನಮ್ಮದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಂದ ಬೋರ್ಡಿಂಗ್ ಪಾಯಿಂಟ್ ಇದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ. ಡೈರೆಕ್ಟ್ ಮಾರ್ನಿಂಗ್ 5:30 ರೀಚ್ ಆಗ್ತೀವಿ ಸೋಮಾರ್ಪೇಟ್ಗೆ. ఎందుకు కొట్టిందో కొట్టిందే ఏమోను ఉందే చుట్టమల్లి. ಮಾರ್ನಿಂಗ್ 5 o'clock ಆಗಿದೆ. ಸೋಮಾರ್ಪೇಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಫ್ರೆಶ್ ಅಪ್ ಆಗಿ ಟ್ರೆಕ್ ಸ್ಟಾರ್ಟ್ ಮಾಡೋದು. ಫಿನೈಲ್ ಕುಡ್ದ ಪುಣ್ಯಾತ್ಮ. ಟ್ರಿಪ್ಪಲ್ಲಿ ಫಿನೈಲ್ ಕುಡ್ದ ಪುಣ್ಯಾತ್ಮ ಇವನೇ. ಮಗ ತೋರ್ಸು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಜೀಪ್ನ ಹೈರ್ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಈಗ ಬಂದಿದ್ದು ಆಫ್ ರೋಡಿಂಗ್ ಮಾಡ್ತಾರೆ ಈ ಜೀಪ್ಸಲ್ಲಿ, 2 ಜೀಪ್ಸಲ್ಲಿ. ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರೇಲು. ಇದೆಲ್ಲ ಓಪನ್ ಮಾಡಿ, ಎಲ್ಲ ಓಪನ್ ಮಾಡ್ಬೇಕು. ಇಲ್ಲದ್ರೆ ಓಪನ್ ಮಾಡಿ. ಇಲ್ಲೇ ಜ್ಯೂಸ್ ಕುಡಿತ್ಯಾ? ಇರೋ ಬರೋ ಬ್ಯಾಗ್ಗಳೆಲ್ಲ ನಮ್ದು ಇದೆಯಲ್ಲ. ಅವ್ನು ತುಂಬ್ಕೆ ಬಂದೆ ನಿಂಗೆ ಅಂದ್ರೆ ಪ್ಲಾಸ್ಟಿಕ್ ಅಲ್ಲೋ ಇಲ್ಲ, ಏನೇ ತರೋದಿದ್ರು ಬಾಕ್ಸ್ ಅಲ್ಲಿ ತಗೊಂಬನ್ನಿ. ಹಿಂಗೆ ಅಲೋ ಇಲ್ಲ. ಈ ಪದ್ಧತಿ ನಿಮ್ಗೂ ಆಗ್ಬೋದು. ಟ್ರೆಕ್ಕಿಂಗ್ ಬಂದಿಲ್ಲ, ತಿನ್ನಕ್ಕೆ ಬಂದಿದ್ದಾರೆ. ಸೊ ಈ ಪದ್ಧತಿ ಆಗ್ಬಾರ್ದು ಅಂತಂದ್ರೆ ಎಲ್ಲ ಬಿಸ್ಕೆಟ್ ಎಲ್ಲ ಹೇಳಿದ್ದು ನಿರಂಜನೆ. ಸಾರಿ 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 ಸಾರಿ. ನಿಮ್ಗೆ ಈ ತರ ಕವರ್ ಸಿಗುತ್ತೆ ಇಲ್ಲಿ ಬೇಕಂದ್ರೆ. ಸಿಗಲ್ಲ ಬಟ್ ₹5. ಒಂದ್ ಕವರ್ ₹5 ಹಾಯ್ ಗೈಸ್, ಟಾಟಾ ಮಾಡ್ತೀನಿ. ಸ್ನ್ಯಾಕ್ಸ್
ಚೆಕಿಂಗ್ ತುಂಬಾನೇ ಸ್ಟ್ರಿಕ್ಟ್ ಇದೆ. ಏನೇ ಪ್ಲಾಸ್ಟಿಕ್ ತಂದ್ರೂ ಬಿಡ್ತಿಲ್ಲ. ನೀವು ಏನೇ ತೊಗೊಂಬರೋದಿದ್ರು ಒಂದು ಬಾಕ್ಸಲ್ಲಿ ಹಾಕ್ಸ್ಕೊಂಡು ತೊಗೊಂಬರ್ಬೇಕು. ಬಿಸ್ಕೆಟ್ಸ್ ಕೂಡ ಓಪನ್ ಮಾಡಿ ರ್ಯಾಪರ್ಸ್ನ ಓಪನ್ ಮಾಡಿಬಿಟ್ಟು ಅದನ್ನು ಡಿಸ್ಕಾರ್ಡ್ ಮಾಡ್ತಿದ್ದಾರೆ. ಸೊ ಏನೇ ತರೋದಿದ್ರು ಬಾಕ್ಸ್ ಒಳಗೆ ತೊಗೊಂಬನ್ನಿ. ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ನಮಗೆ ಒಂದು ವಾಟರ್ಫಾಲ್ ಸಿಕ್ಕಿದೆ. ವಾಟರ್ಫಾಲ್ ಚಿಕ್ಕದೇ ಇದೆ, ಬನ್ನಿ ನೋಡೋಣ. ಈಗ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಪೀಕ್ ಇನ್ನ ಮುಂದೆ ಇದೆ, ಬನ್ನಿ ನೋಡೋಣ. 3 ಕಿಲೋಮೀಟರ್ಸ್ ಇದೆ ಪುಷ್ಪಗಿರಿ ಪೀಕ್ಗೆ. ಅನಿರುದ್ಧ್ ಕಶ್ಯಪ್ ಅಂತ. ವಾಟರ್ ಲಾಸ್ಟ್ ಇಲ್ಲೇ ಸಿಗೋದು ಪೀಕ್ ಹೋಗೋ ತನಕ. ಸೊ ಇಲ್ಲೇ ರೀಫಿಲ್ ಮಾಡ್ಕೊಂತಿದ್ದೀವಿ. ನೇಚರ್ ವಂಡರ್ ಇದು. ಯಾವುದೋ ಬ್ಯಾಕ್ಟೀರಿಯಾ ಇರುತ್ತೆ ಬ್ರೋ ಇದರಲ್ಲೇ, ನೀರಲ್ಲೇ. ಇಲ್ಲಿನ ವ್ಯೂ ಬೆಸ್ಟ್ ಆಗಿದೆ, ನೋಡೋಣ ಬನ್ನಿ. Hey guys, check up our YouTube channel. Subscribe to my YouTube channel. Comment, share. Sarapaka. ಮತ್ತೊಂದನು ಕಲಿಯುವ ಮುನ್ನವೇ ಪರವಶನಾದನು ಅರಿಯುವ ಮುನ್ನವೇ. ತುಂಬಾನೇ ಸ್ಟೀಪ್ ಇದೆ. ಬಿಗಿನರ್ಸ್ ಏನಾದರೂ ಬರ್ತಿದ್ರೆ ಪ್ಲೀಸ್ ಅವಾಯ್ಡ್ ದಿಸ್. ಇಫ್ ಯು ಆರ್ ಫಿಟ್ ಎನಫ್ ಯು ಡೂ ಇಟ್. ಯಾವತ್ತೂ ಮಾಡಿಲ್ಲ ಟ್ರೆಕ್ಕು, ಫಸ್ಟ್ ಟೈಮ್ ಅಂತಂದ್ರೆ ಪ್ಲೀಸ್ ಬರೋಕೆ ಹೋಗ್ಬೇಡಿ. ನೇತ್ರಾವತಿ ಬಂಡಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬನ್ನಿ, ಆಮೇಲೆ ಈಸಿ ಆಗತ್ತೆ. ಫುಲ್ ಫಾಗ್ ಇದೆ. ಇದು ಸೆಕೆಂಡ್ ಬಂಡೆ ನಾವು ಹತ್ತುತ್ತಿರೋದು. ಕಂಪ್ಲೀಟ್ಲಿ ಸ್ಟೀಪ್ ಇದೆ. ಈ ಪ್ಲೇಸ್ ಹಿಂಗ್ ಕಾಣಿಸ್ತಿದೆ, ಕಂಪ್ಲೀಟ್ಲಿ ಫಾಗ್ ಆಗಿದೆ. ಇಲ್ಲಿ ನೋಡಿದ್ರೆ ಟ್ರೇಲ್ ಕೂಡ ಫಾಗು, ಕಂಪ್ಲೀಟ್ಲಿ ಒಂದು ಮೂವಿಲಿ ಇದ್ದಂಗಿದೆ. ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಸ್ಪೂಕಿ. ಪೀಕ್ ಇನ್ನೇನು 200 ಮೀಟರ್ಸ್ ಇದೆ. ಏನೇನು ಕಾಣಿಸ್ತಿಲ್ಲ ಇಲ್ಲಿ. ಪುಷ್ಪಗಿರಿ ಪೀಕ್ ಹೊಗೆ ಬಿಟ್ಟು ಎಂತ ಕಾಣಿಸ್ತಿಲ್ಲ, ಇಷ್ಟೇ ಪೀಕ್. 7 ಕಿಲೋಮೀಟರ್ಸ್ ಟ್ರೆಕ್ ಮಾಡಿಬಿಟ್ಟು ಬಂದಿದ್ದೀವಿ ವ್ಯೂಗೆ. ಬರೇ ಫಾಗ್ ಇದೆ, ಫಾಗ್ ಬಿಟ್ಟು ಏನಿಲ್ಲ. ಸುಮ್ಮನೆ ಏನಂತ ಗೊತ್ತಿಲ್ಲ.
ಪುಷ್ಪಗಿರಿ ಪೀಕ್ ಪಾಯಿಂಟ್ ನೋಡಿಬಿಟ್ಟು ನಾವೀಗ ಕುಕ್ಕೆ ಕಡೆ ಟ್ರೆಕ್ನ ಎಂಡ್ ಮಾಡ್ತಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ 2 ಮೌಂಟೇನ್ಸ್ ಆಯಿತು. ನಾವು ಇಲ್ಲಿಂದ ಹೋಗಬೇಕಾಗಿರೋದು ಅಲ್ಲಿ ಆ ಪ್ಲೇಸ್ಗೆ. ಅಲ್ಲಿದೆ ಕುಕ್ಕೆ. ಈ ಸೀನ್ರಿ ಪ್ರೈಸ್ಲೆಸ್. ಅದೆಲ್ಲ ಫಾಗ್ ಬರ್ತಿದ್ದ. ನಾನ್ ಬೀಳೋ ತರ ಆಕ್ಟಿಂಗ್ ಮಾಡಿದ್ದೀನಿ, ಒಂದ್ಸತಿನೂ ಬಿದ್ದಿಲ್ಲ. ಅದ್ ನೋಡಲು ಓಕೆ ಗೈಸ್, ಇದು ಭಟ್ರ ಮನೆ. ದೊಡ್ಡದಾಗಿದೆ ಭಟ್ರ ಮನೆ. ನಾವೀಗ ಭಟ್ರ ಮನೆಗೆ ಬಂದಿದ್ದೀವಿ. ನಾವೀಗ ಈ ಪ್ಲೇಸಲ್ಲಿದ್ದೀವಿ. ಇಷ್ಟು ಕವರ್ ಮಾಡಿಬಿಟ್ಟು ಬಂದು ಇಲ್ಲಿದ್ದೀವಿ. ಇಲ್ಲಿಂದ ಇನ್ನು 5 ಕಿಲೋಮೀಟರ್ಸ್ ಕುಕ್ಕೆ ಟೆಂಪಲ್. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಹೊಡ್ತಿದ್ವಿ. ಇನ್ನು 5 ಕಿಲೋಮೀಟರ್ಸ್ ಅಂದರೆ ಟ್ರೆಕ್ ಕಂಪ್ಲೀಟ್. ಫುಲ್ಲು ಟಯರ್ಡ್ ಆಗಿದೆ, ಕಾಲು ಕೈ ಆಡ್ತಿಲ್ಲ, ಅಂದರೂ ನಡಿಬೇಕು. ಇನ್ನು 5 ಕಿಲೋಮೀಟರ್ ಹೋಗ್ತಿದ್ದೀವಿ. ಎಷ್ಟು ದೂರ ನೋಡಿದ್ರು ಅಷ್ಟು ಮೌಂಟೇನ್ಸ್. ದಿಸ್ ಇಸ್ ಕುಮಾರ ಪರ್ವತ. ಫುಲ್ಲು ಡಾರ್ಕ್ ಆಗಿದೆ. 6 o'clock ಆಗಿದೆ. ಇನ್ನು ಟ್ರೆಕ್ ಮಾಡ್ತಿದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಇದೆ. ಪ್ಲೀಸ್ ಡೋಂಟ್ ಕಮ್. ಇನ್ನೊಂದು ಸರಿ ದೇವರಾಣೆ ಕೆಪೆ ಟ್ರೆಕ್ಕಿಗೆ ಹೋಗೋಣ. 7:10 ದೇವರಾಣೆಗೆ ನಾನು ಅನ್ಕೊಂಡಿದ್ದಿಲ್ಲ ನಾನು ವಾಪಸ್ ಬರ್ತೀನಿ ಇಲ್ಲಿ ಅಂತ. ಕತ್ತಲಲ್ಲಿ ಫಾರೆಸ್ಟಲ್ಲಿ ಟಾರ್ಚ್ ಇಟ್ಕೊಂಡು ರಾಂಗ್ ರೂಟ್ ಹಾಕೊಂಡು ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ಅದು 5 ಕಿಲೋಮೀಟರ್ಸ್ ಇದ್ದಿದ್ದು 14 ಕಿಲೋಮೀಟರ್ಸ್ ಥರ ಆಗಿ ರಾತ್ರಿಲಿ ದೇವರೇ ಕಾಪಾಡಿದ್ದು ನಮ್ಮನ್ನ. ಇನ್ನೊಂದ್ಸರಿ KP ಟ್ರೆಕ್ಕಿಗೆ ಹೋಗಲ್ಲ ನಾವು ಅಷ್ಟೇ. ಹೋಗ್ತೀಯೇನೋ ಮತ್ತೆ ಟ್ರೆಕ್ಕಿಗೆ? ಟೋಟಲಿ ಕೊಪ್ಪಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.